ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದಂತಹ ಆರಗ ಜ್ಞಾನೇಂದ್ರ ಅವರಿದ್ದಾರೆ. ಸರ್, ಶಿವಮೊಗ್ಗದಲ್ಲಿ ಈಗಿನ ವಾತಾವರಣದ ನೋಡಿದಾಗ ಬಿಜೆಪಿ ಗೆಲ್ಲುತ್ತಾ ಹೇಗೆ? 100% ಬಿ.ವೈ. ರಾಘವೇಂದ್ರ ಗೆಲ್ತಾರೆ, ಬಿಜೆಪಿ ಗೆಲ್ಲುತ್ತೆ, ಯಾವುದೇ ಅನುಮಾನಗಳು ಬೇಡ. ಸರ್, ಮುನಿಸ್ ಯಾಕೆ ಬಂತು ಅಂತ ಈಶ್ವರಪ್ಪನವರ ಮುನಿಸ್ ಏನಾದರೂ ಕೂಡ ಡ್ಯಾಮೇಜ್ ಮಾಡುತ್ತಾ ಬಿಜೆಪಿ ಓಟ್ಗೆ? ಅವರ ಮಗನಿಗೆ ಕೊಡಲಿಲ್ಲ ಹಾವೇರಿನಲ್ಲಿ ಅನ್ನುವಂಥದ್ದು ಒಂದೇ ಕಾರಣ, ಅದು ಬಿಟ್ಟು ಬೇರೆ ಯಾವುದು ಕಾರಣ ಇಲ್ಲ. ಇನ್ನೂ ಕೂಡ ಅವಕಾಶಗಳಿದ್ದಾವೆ, ಅವರು ಹಿಂಸರಿಬಹುದು ಅಂತ ನನಗೆ ಅನ್ಸುತ್ತೆ. ಸರ್, ಯಾಕೆ ಸರ್ ಈಶ್ವರಪ್ಪನವ್ರಿಗೆ ಅಮಿತ್ ಶಾ ಅವ್ರು ಕರೆದು ಮತ್ತೆ ವಾಪಸ್ ಕಳಿಸಿದ್ದು ಯಾಕೆ? ಇಲ್ಲೂ ಕೂಡ ಅವರನ್ನ ಮಾತಾಡ್ಸಲ್ಲ, ಹೈಕಮಾಂಡ್ ನಾಯಕರು ಕೂಡ ಮಾತಾಡ್ಸಲ್ಲ, ಯಾಕೆ ಒಂದು ಸಾಲ್ಟ್ ಔಟ್ ಮಾಡಬಹುದಲ್ಲ ಎಲೆಕ್ಷನ್ ಟೈಮ್? ಎಲ್ಲ ಮಾತಾಡ್ಸಿದ್ರು. ಅಮಿತ್ ಶಾ ಅವ್ರು ಕರೆದಿದ್ದಾರೆ ಅಂದ್ರ ಮೇಲೆ ಇನ್ಯಾರು ಕರಿಬೇಕ್ರಿ ಅವರಿಗೆ? ಅಮಿತ್ ಶಾ ಅವ್ರು ಕರೆದ್ರ ಮೇಲೂ ಕೂಡ ನನಗೆ ಅನ್ಸಿದ್ದು, ಇವರು ಯಾರು ಹೇಳಿದ್ರು ನಾನು ವಾಪಸ್ ತೆಗೆಯೋದಿಲ್ಲ, ಕರೆದಿಯಾರೆ ಹೋಗ್ತೀನಿ ಅಷ್ಟೇ, ಬ್ರಹ್ಮ ಬಂದ್ರು ವಾಪಸ್ ತೆಗೆಯೋದಿಲ್ಲ ಅಂತ ಹೇಳ್ತಾ ಹೋದ್ರು. ಬಹುಶಃ ಅವ್ರ ಮೇಲೆ, ಅವ್ರ ಜೊತೆ ಮಾತಾಡಿದ್ರ ಮೇಲೂ ಕೂಡ ವಾಪಸ್ ತೆಗೆದೇ ಇದ್ರೆ ಅಮಿತ್ ಶಾ ಅವರಿಗೆ ಕೊಟ್ಟಂತ ಬೆಲೆ ಏನಾಗುತ್ತೆ? ಬಹುಶಃ ಆ ಕಾರಣಕ್ಕಾಗಿ ಏನಾದ್ರು ಹಿಂಜರಿಕೆ ಆಯ್ತು ಅಂತ ನನಗೆ ಗೊತ್ತಿಲ್ಲ. ನೀವು ಜಿಲ್ಲೆಯ ನಾಯಕರು ಏನಾದರೂ ಕೂಡ ಮಾತನಾಡುವಂತಹ ಒಂದು ಪ್ರಯತ್ನ ಆಯ್ತು ಅಂದ್ರೆ, ಯಾಕಂದ್ರೆ ಶಿವಮೊಗ್ಗ ವಿಚಾರ ಸಾಕಷ್ಟು ಬಿಜೆಪಿ ಭದ್ರಕೋಟೆ, ಸ್ವಲ್ಪ ಯಾಮರಿದ್ರು ಕೂಡ ಡ್ಯಾಮೇಜ್ ಆಗೇ ಆಗುತ್ತೆ. ನಾನು ಅವ್ರ ಜೊತೆಗೆ ಬೆಳೆದವನು, ನನ್ನ ಕಾಲೇಜ್ ಜೀವನ ಅವ್ರ ಮನೇಲಿ ಕಳೆದವನು. ನಾನು ನನ್ನಷ್ಟು ಆಪ್ತರು ಯಾರೂ ಇಲ್ಲ ಅವರಿಗೆ. ನಾನು ಒಂದೂವರೆ ಗಂಟೆಗಳ ಕಾಲ ಕೂತ್ಕೊಂಡು ಇಡೀ ಕ್ಷೇತ್ರದ ಪಿಕ್ಚರ್ನ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರಿಗೆ ಅದೇನೋ ವಿಚಿತ್ರವಾದಂಥ ಸಿಟ್ಟು ಬಂದಿದೆ, ಹಾಗಾಗಿ ಮಾಡ್ತಾ ಇದ್ದಾರೆ. ಖಂಡಿತವಾಗೂ ನಿಮ್ಗೆ ಅವಮಾನ ಆಗುತ್ತೆ, ಓಟ್ ಕಮ್ಮಿ ಬರುತ್ತೆ, ಎಲ್ಲ ಬೂತ್ಗಳಲ್ಲೂ ನಿಮ್ಗೆ ಕೆಲಸ ಮಾಡಲಿಕ್ಕೆ ಕಾರ್ಯಕರ್ತರು ಸಿಗಲ್ಲ. ಈ ಹಿನ್ನೆಲೆಯಲ್ಲಿ ನೀವು ದಯವಿಟ್ಟು ಬೇಜಾರು ಮಾಡೋದು ಅವಶ್ಯಕತೆ ಇಲ್ಲ, ವಾಪಸ್ ತೆಗೀರಿ, ಎಲ್ಲ ಸೇರಿ ಪಕ್ಷದಲ್ಲಿ ಸರಿ ಮಾಡೋಣ ಅಂತ. ಮತ್ತೆ ಈ ಎಲೆಕ್ಷನ್ನಲ್ಲಿ ನಾವು ಮೋದಿ ಪರವಾಗಿ ಕೆಲಸ ಮಾಡದೇ ಇದ್ರೆ, ಬಿಜೆಪಿ ಪರವಾಗಿ ಕೆಲಸ ಮಾಡದೇ ಇದ್ರೆ, ನಾವೊಂದು ಹಿರಿಯ ಕಾರ್ಯಕರ್ತರು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಬಿಜೆಪಿ ಬೇಕು, ಬಿಜೆಪಿಯಿಂದ ಬಂದಿದ್ದೀವಿ, ಸಿದ್ಧಾಂತದಲ್ಲಿ ಬಂದಿದ್ದೀವಿ ಅಂದ್ರೆ ನಾವು ಈ ಚುನಾವಣೆಯಲ್ಲಿ ಹಿಂಸರಿದ್ರೆ ಹೆಂಗೆ? ಹೇಳಿದ್ದೀನಿ ಅವರಿಗೆ, ಆದ್ರೂ ಕೂಡ ಸ್ವಲ್ಪ ಸಿಟ್ಟಿದೆ. ಮೋದಿ ಫೋಟೋ ಇಟ್ಕೊಂಡು ಅವರು ಕೂಡ ಪ್ರಚಾರಕ್ಕೆ ಮುಂದಾಗ್ತಿರುವಂತದ್ದು, ನೀವು ಬೇಡ ಅಂತ ಇದ್ದೀರಾ? ಸರ್, ಈಗ ಜನ ಹೆಬ್ಬೆಟ್ನವ್ರು ಯಾರು ಇಲ್ಲ, ಎಲ್ರಿಗೂ ಕೂಡ ಬುದ್ಧಿ ಇದೆ. ಯಾರ ಫೋಟೋ ಯಾರು ಇಟ್ಕೊಳ್ಳಿ, ಯಾರನ್ನು ಗೆಲ್ಸ್ಬೇಕು ಅಂತ ಗೊತ್ತಿದೆ. ಥ್ಯಾಂಕ್ ಯು ಸರ್. ಇವಿಷ್ಟು ಮಾಜಿ ಸಚಿವರಾದಂತಹ ಆರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.